ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ಇವರ ಆಶ್ರಯದಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆಯಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ನೂತನವಾಗಿ ನಿರ್ಮಾಣವಾದ ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಪೊಲೀಸ್ ಹುತಾತ್ಮರ ದಿನಾಚರಣೆ ಸಮಾರಂಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ಮತ್ತು ಸತ್ರ ಹಿರಿಯ ನ್ಯಾಯಾಧೀಶರಾದ ಬಿ.ವಿ. ರೇಣುಕಾರವರು ಮಾತನಾಡಿ, ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪೊಲೀಸರ ಪಾತ್ರ ಬಹಳ ಮಹತ್ವವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ, ಸಹಾಯಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಾಮಚಂದ್ರಯ್ಯ, ರಾಜೇಂದ್ರ, ಡಿವೈಎಸ್ಪಿಗಳಾದ ಗಿರಿ, ಶ್ರೀನಿವಾಸ್, ಪ್ರವೀಣ್, ಕೆಂಚೇಗೌಡ ಹಾಗೂ ಹಲವಾರು ಮಂದಿ ಸಿಪಿಒಗಳು ಹಾಗೂ PSIಗಳು, ASIಗಳು ಹಾಜರಿದ್ದರು. ಈಗ SP ಸಾಹೇಬರು ಕೆಲವರ ಹೆಸರುಗಳನ್ನೆಲ್ಲ ಓದಿ ಹೇಳಿದರು. ಅಂದರೆ ಅವರ ಒಂದು ಏನು ತ್ಯಾಗ ಇದೆ ನಮ್ಮ ದೇಶಕ್ಕಾಗಿ ಮತ್ತು ಪೊಲೀಸ್ ಇಲಾಖೆಗಾಗಿ, ಅವರು ತಮ್ಮ ಪ್ರಾಣವನ್ನೇ ಮುಡಿಯಿಟ್ಟು ಒಂದು ನಮ್ಮ ದೇಶವನ್ನು ರಕ್ಷಣೆ ಮಾಡಿದ್ದಾರೆ. ಅವರನ್ನೆಲ್ಲ ನೆನೆಸ್ಕೊಂಡು ನಾವು ಈ ದಿವಸ ಈ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಅಕ್ಟೋಬರ್ 21ರಂದು ಪೊಲೀಸ್ ಸ್ಮರಣಾರ್ಥ ದಿನ. ದೇಶದ ಭದ್ರತೆಗಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಪ್ರಾಣತ್ಯಾಗ ಮಾಡಿದ ಪೊಲೀಸ್ ಸಿಬ್ಬಂದಿಯನ್ನು ಸ್ಮರಿಸುವ ದಿನವಾಗಿದೆ. 1959ರ ಅಕ್ಟೋಬರ್ 21ರಂದು ಭಾರತ ಹಾಗೂ ಚೀನಾ ಗಡಿಯಲ್ಲಿ ದೇಶ ಸೇವೆಯಲ್ಲಿ ನಿರತರಾಗಿದ್ದ ಕೇಂದ್ರೀಯ ಸಶಸ್ತ್ರ ಮೀಸಲು ಪಡೆಯ 10 ಜನ ಪೊಲೀಸರು ಚೀನಾ ಸೇನಾ ಪಡೆಗಳು ನಡೆಸಿದ ದಾಳಿಯಲ್ಲಿ ಹುತಾತ್ಮರಾಗಿದ್ದರು. ಅವರ ಈ ಸ್ಮರಣಾರ್ಥಕವಾಗಿಯೇ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಯಾವುದೇ ದೇಶಕ್ಕೆ ಪೊಲೀಸ್ ಪಡೆಗಳು ಬಹಳ ಮುಖ್ಯ. ಅಪರಾಧವನ್ನು ತಡೆಗಟ್ಟುವಲ್ಲಿ, ಅಪರಾಧಿಗಳ ಕೃತ್ಯಗಳಿಗೆ ಶಿಕ್ಷಿಸುವಲ್ಲಿ ಮತ್ತು ಆ ಪ್ರದೇಶದಲ್ಲಿ ಶಾಂತಿ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪೊಲೀಸರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ಅಗತ್ಯ ಸಮಯದಲ್ಲಿ ರಾಷ್ಟ್ರಕ್ಕೆ ನೆರವಾಗಲು ಪೊಲೀಸ್ ಪಡೆಗಳ ಕೆಲಸವು ನಿಜಕ್ಕೂ ಶ್ಲಾಘನೀಯವಾದದ್ದು. 1959ರಲ್ಲಿ ಭಾರತ ಚೀನಾ ಗಡಿಯಲ್ಲಿ ದೇಶವನ್ನು ರಕ್ಷಿಸುವ ಸಂದರ್ಭದಲ್ಲಿ ಹುತಾತ್ಮರಾದ 10 ಪೊಲೀಸರನ್ನು ಈ ದಿನದಂದು ಸ್ಮರಿಸಲಾಗುತ್ತದೆ. ರಾಷ್ಟ್ರೀಯ ಪೊಲೀಸ್ ಸ್ಮರಣಾರ್ಥ ದಿನದ ಮಹತ್ವ ಹಾಗೂ ಆಚರಣೆ ಏನಂತ ಹೇಳಿದರೆ, ಪೊಲೀಸ್ ಸಿಬ್ಬಂದಿಯ ತ್ಯಾಗ ಮತ್ತು ರಾಷ್ಟ್ರೀಯ ಭದ್ರತೆ ಮತ್ತು ಸಮಗ್ರತೆಯನ್ನು ಕಾಪಾಡುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ಗುರುತಿಸುವುದು ಹಾಗೂ ದೇಶಕ್ಕಾಗಿ ಪ್ರಾಣ ತೆತ್ತವರನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವು ಮಹತ್ವದಾಗಿದೆ. ಚಾಣಕ್ಯಪುರಿಯಲ್ಲಿರುವ ಪೊಲೀಸ್ ಸ್ಮಾರಕದಲ್ಲಿ ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಪೊಲೀಸ್ ಸಿಬ್ಬಂದಿಗಳಿಗೆ ಪ್ರಧಾನಮಂತ್ರಿಯವರು ಗೌರವ ನಮನ ಸಲ್ಲಿಸುತ್ತಾರೆ. ದೇಶಾದ್ಯಂತ ಹುತಾತ್ಮರಾದ ಸ್ಮಾರಕಗಳಲ್ಲಿ ಪುಷ್ಪ ನಮನ ಸಲ್ಲಿಸಲಾಗುತ್ತದೆ. ಅದಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಪೊಲೀಸ್ ಸ್ಮರಣಾರ್ಥ ದಿನಾಚರಣೆಯ ಪ್ರಯುಕ್ತ 10 ಹಲವು ಕಾರ್ಯಕ್ರಮಗಳು ನಡೆಯುತ್ತದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ದೇಶದ ಗಡಿಯಲ್ಲಿ ಸೈನಿಕರು ಶತ್ರುಗಳೊಂದಿಗೆ ಯುದ್ಧ ಮಾಡಿ ಅಥವಾ ನಮ್ಮ ದೇಶವನ್ನು ರಕ್ಷಿಸುವ ಸಲುವಾಗಿ ತಮ್ಮ ಪ್ರಾಣಗಳನ್ನೇ ಮುಡಿಪಿಟ್ಟು ಅವರ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ. ಹೇಗೆ ದೇಶದ ಗಡಿಯಲ್ಲಿ ಸೈನಿಕರು ತಮ್ಮ ಒಂದು ಪ್ರಾಣವನ್ನು ಮುಡಿಯಿಟ್ಟು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೋ, ಹಾಗೆಯೇ ನಮ್ಮ ರಾಜ್ಯಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಎಲ್ಲ ಕಡೆಯೂ ಕೂಡ ಪೊಲೀಸ್ ಸಿಬ್ಬಂದಿಯವರು ತಮ್ಮ ಒಂದು ಕರ್ತವ್ಯ ನಿರತರಾಗಿದ್ದ ಸಮಯದಲ್ಲಿ ಯಾವುದೋ ಒಂದು ಕಾರಣದಿಂದ ಅವರಿಗೆ ತೊಂದರೆ ಆದರೆ, ಅವರ ಪ್ರಾಣ ಹೋದರೆ ಅಂಥವರನ್ನು ಕೂಡ ನಾವು ಸ್ಮರಿಸಬೇಕಾಗುತ್ತದೆ. ಯಾಕಂತ ಹೇಳಿದ್ರೆ, ಅವರು ಕರ್ತವ್ಯ ನಿರತರಾಗಿದ್ದಾಗ ಅವರ ಮರಣ ಹೊಂದಿರುತ್ತಾರೆ. ಅವರು ಕೂಡ ನಮ್ಮ ದೇಶಕ್ಕಾಗಿ, ರಾಜ್ಯಕ್ಕಾಗಿ ಹುತಾತ್ಮರೆಂದೇ ನಾವು ಹೇಳಬೇಕಾಗ್ತದೆ. ಈಗ SP ಸಾಹೇಬರು ಓದಿದ ಲಿಸ್ಟಲ್ಲಿ ಸುಮಾರು ಜನ ನಾನು ನೋಡಿದ ಹಾಗೆ ಇನ್ಸ್ಪೆಕ್ಟರ್ಗಳು ಮತ್ತು PSIಗಳು, ಹೆಡ್ ಕಾನ್ಸ್ಟೇಬಲ್ಸು ಮತ್ತು PC ಗಳು ಇದ್ದಾರೆ. ಅವರೆಲ್ಲರೂ ಕೂಡ ಒಂದು ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದಾಗೆ ಮರಣ ಹೊಂದಿದ್ದು ಅವರ ಕುಟುಂಬದವರನ್ನು ಬಿಟ್ಟು ಹೋಗಿರ್ತಾರೆ. ಅವರ ಕುಟುಂಬದವರಿಗೂ ಕೂಡ ನಾನು ಈ ಸಮಯದಲ್ಲಿ ಸಾಂತ್ವನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಅವರಿಗೆ ದೇವರು ಅಗಲಿದ ಅವರ ಪೊಲೀಸ್ ಯಾರು ನೌಕರರಿರ್ತಾರೆ ಅವರ ಒಂದು ದುಃಖವನ್ನು ಭರಿಸುವ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ಹೇಳ್ಕೊಳ್ತೇನೆ. ಮತ್ತು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನಾವೀಗ
ನೀವು ನೋಡ್ತಾ ಇದ್ದಾಗ ಈಗ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ, ಪೊಲೀಸರ ಕರ್ತವ್ಯಗಳು ಕೂಡ ಜಾಸ್ತಿ ಆಗ್ತಾ ಇದೆ, ಜವಾಬ್ದಾರಿ ಉಂಟು ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಹೆಚ್ಚುತ್ತಿರುವ ಅಪರಾಧಿಕ ಪ್ರಕರಣಗಳಲ್ಲಿ ಪೊಲೀಸರ ಪಾತ್ರ ಬಹುಮುಖ್ಯವಾದದ್ದು. ಈಗ ಅಪರಾಧಿಗಳನ್ನು ಹಿಡಿಯುವಾಗಲೂ ಕೂಡ ಕೆಲವರು ಪೊಲೀಸರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಈ ಒಂದು ಅಪರಾಧಿಗಳಿಂದ ಅಟ್ಯಾಕ್ ಆಗ್ತಾ ಇದೆ. ಆ ಕಾರಣದಿಂದಲೂ ಕೂಡ ಅವರು ಪ್ರಾಣಗಳನ್ನು ತ್ಯಜಿಸ್ತಾ ಇದ್ದಾರೆ. ಈ ಎಲ್ಲ ದೃಷ್ಟಿಯನ್ನು ನಾವು ಇಟ್ಕೊಂಡು ಈ ಅಕ್ಟೋಬರ್ 21ರಂದು ಯಾರ್ಯಾರು ಹುತಾತ್ಮರಾಗಿರ್ತಾರೆ ಆ ವರ್ಷದಲ್ಲಿ ಅವರಿಗೆ ಒಂದು ಸ್ಮರಣೆಯನ್ನು ಮಾಡೋದು ಮತ್ತು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾವೆಲ್ಲ ಹೇಳ್ಕೊಳ್ಳೋದು ಈ ದಿನದ ಮಹತ್ವ. ಈಗ ನಾನು ತಮ್ಮಲ್ಲಿ ಹೇಳೋದಕ್ಕೆ ಏನು ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಜವಾಬ್ದಾರಿ ತುಂಬ ಜಾಸ್ತಿ ಇದೆ. ದೇಶಕ್ಕಾಗಿ, ರಾಜ್ಯಕ್ಕಾಗಿ ಜವಾಬ್ದಾರಿಗಳು ಹೆಚ್ಚು ಇದೆ. ಅವುಗಳನ್ನೆಲ್ಲ ನಿಭಾಯಿಸೋದಕ್ಕೆ ದೇವರು ನಮಗೆ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೇನೆ. ಮತ್ತು ಈ ವರ್ಷದಲ್ಲಿ ಹುತಾತ್ಮರಾದ ಎಲ್ಲ ಪೊಲೀಸರಿಗೂ ಕೂಡ ನಾನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ದೇವರನ್ನು ಕೇಳ್ಕೊಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಕಾಪಾಡುವುದು ಅತ್ಯಂತ ಅವಶ್ಯಕ. ಈ ಕೆಲಸವನ್ನ ಪೊಲೀಸರು ನಿರ್ವಹಿಸಬೇಕಾಗಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಕೋರುತ್ತೇನೆ. ಹುತಾತ್ಮರಾದ ಪೊಲೀಸ್ ಅಧಿಕಾರಿಗಳ ಕುಟುಂಬಸ್ಥರಿಗೆ ಧೈರ್ಯಪಡುವ ಸಹಕಾರ ನೀಡುವ ಕೆಲಸದಲ್ಲಿ ಭಾಗಿಯಾಗಿ ಈ ಮೂಲಕ ನಮ್ಮೆಲ್ಲರ ಮನದಲ್ಲಿ ಸಂತಸದ ವನವಿರುವುದು. ಈ ಸಮಾರಂಭವು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವುದು. ಕಾರ್ಯಕ್ರಮಕ್ಕೆ ಹಾಗೂ ಕರ್ನಾಟಕದಿಂದ 8 ಜನ ಏನು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಈ ವರ್ಷ ಕರ್ತವ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅವ್ರನ್ನೆಲ್ಲರನ್ನೂ ಮತ್ತೊಮ್ಮೆ ನೆನೆಯುತ್ತಾ ದೇವರು ಅವರ ಕುಟುಂಬಗಳಿಗೆ ಶಕ್ತಿ ಕೊಡುತ್ತಾ ಏನು ಅವ್ರಿಗೆ ನಷ್ಟ ಆಗಿದೆ ಅದನ್ನು ದುಃಖವನ್ನು ತಡೆಯಲು ಶಕ್ತಿ ಕೊಡುವಂಥ ಕೋರುತ್ತಾ ಎಲ್ಲರಿಗೂ ವಂದಿಸ್ತೇನೆ. ಧನ್ಯವಾದ. ಇದೀಗ ದೇಶದಾದ್ಯಂತ ತಮ್ಮ ಕರ್ತವ್ಯದ
ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ತಮ್ಮ ಆಸನದಲ್ಲಿ ಆಸೀನರಾಗಬೇಕೆಂದು ವಿನಂತಿ.